ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್, ನನ್ನ ಜೊತೆ ನನ್ನ ಕಲಿಗ್ ರಾಘವ್ ಸೂರ್ಯ ಇದ್ದಾರೆ. ನಮಸ್ಕಾರ ವೀಕ್ಷಕರ, ಬೆಳಗಾವಿಯ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಮುಕ್ತಾಯಗೊಂಡಿದೆ. ಔಟ್ಕಮ್ ಏನು ಅಂದ್ರೆ, ಮಹತ್ತರವಾದ ರಾಜ್ಯಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವ ಅಂಶಗಳು ಎಷ್ಟರ ಮಟ್ಟಿಗೆ ಇಡೀ ರಾಜ್ಯಕ್ಕೆ ಖುಷಿ ಪಡುವಂತ ಸುದ್ದಿ ಯಾವುದು ಇರಲಿಲ್ಲ. ಕಾಲಹರಣ, ಕಚ್ಚಾಟಗಳು, ಸಿಎಂ ಕುರ್ಚಿ ಕಿತ್ತಾಟ, ವಿಪಕ್ಷಕ್ಕೆ ಆಹಾರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಘಂಟಾಘೋಷವಾಗಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಘೋಷಿಸಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಸಿದ್ದರಾಮಯ್ಯ ಅವರ ಕಾನ್ಫಿಡೆನ್ಸ್ ವಿಚಾರ ನೋಡಿದ್ರೆ. ಯೋಗಿ, ನೀವು ಬಹಳಷ್ಟು ವಿಚಾರಗಳನ್ನ ಇವತ್ತು ಹೇಳಕ್ ಹೊರಟಿದ್ದೀರಿ. ಯಾಕಂತ ಹೇಳಿದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಬರೀ ಹೆಸರಿಗೆ ಮಾತ್ರ ಸೀಮಿತ ಅಂತ ಮತ್ತೆ ಪ್ರೂವ್ ಆಗ್ತಾ ಇದೆ. ನಾವ್ ಯಾವಾಗ್ಲೂ ಹೆಡ್ಲೈನ್ಸ್ ಕೊಡ್ತಾ ಇದ್ವಿ, ಸದನ ಕದನ ಅಂತ ಹೇಳಿ. ಅದು ಎಂದಿನಂತೆ ಮುಂದುವರೆದಿದೆ. ಇನ್ನು ಅವರ ಹಾಜರಾತಿ, ನೀವು ಹೇಳಿದಂಗೆ ಅವ್ರ ಕಚ್ಚಾಟ, ಅದಕ್ಕೆ ಸೀಮಿತವಾಗ್ತಾ ಇದೆ. ಇಷ್ಟರ ನಡುವೆಯೂ ಕೂಡ ಹಾಟ್ ಟಾಪಿಕ್ ಅಂತ ಹೇಳಿದ್ರೆ ನೀವು ಹೇಳಿದಂಗೆ ಕುರ್ಚಿ ಕಿತ್ತಾಟ. ಸಿದ್ದರಾಮಯ್ಯನವ್ರು ನಾನೇ ಸಿಎಂ ಅಂತ ಇತ್ತೀಚೆಗೆ ಪುನರುಚ್ಚರಿಸ್ತಾ ಇದ್ದಾರೆ. ಹೌದು, ಅದು ವಿರೋಧ ಪಕ್ಷದವ್ರು ಟೆಂಪ್ಟ್ ಮಾಡುವ ಮೂಲಕ ಕೂಡ ಇವ್ರು ಹೇಳ್ತಾ ಇದ್ದಾರೆ, ಮತ್ತು ಒಂದು ಸಿಗ್ನಲ್ ಕೂಡ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಅಂದ್ರೆ ಅವ್ರ ಆತ್ಮವಿಶ್ವಾಸ ಯಾವಾಗ್ಲೂ ಇದೆ. ಈಗ ಅವ್ರು ಆಡಿದ್ದೆ ಆಟ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ, ಈಗ ಒಂದಿಷ್ಟು ಸತೀಶ್ ಜಾರಕಿಹೊಳಿ ಅವರು ಈ ಮುಂಚೆ ಕೂಡ ಒಂದು ಹೇಳಿದ್ರು. ಏನಂತ ಹೇಳಿದ್ರು? ಪಾಲಿಟಿಕ್ಸ್, ಡಿನ್ನರ್ ಪಾಲಿಟಿಕ್ಸ್ ನಡೀತಾನೆ ಇರ್ತವೆ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಆಗ್ತಾನೆ ಇರ್ತವೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಏನು ಡಿನ್ನರ್ ಪಾರ್ಟಿ ಮಾಡ್ತಾರೆ ಒಂದು ಫಾರ್ಮ್ ಹೌಸ್ ಅಲ್ಲಿ. ಇಲ್ಲೊಂದಿಷ್ಟು ಯಾರು ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವ್ರದೇ ಆದಂತ ಒಂದು ಟೀಮ್ ಏನ್ ಹೇಳ್ತಾರೆ, ಅವರು ಲೈಕ್ ಮೈಂಡೆಡ್ ಆ ಟರ್ಮ್ ಇದೆಯಲ್ಲ, ಟರ್ಮ್ ಹ್ಯಾಸ್ ಟು ಬಿ ಕೋಟೆಡ್. ಅಂದ್ರೆ ಲೈಕ್ ಮೈಂಡೆಡ್ ಅಂದ್ರೆ ಯಾವ ಆಧಾರದ ಮೇಲೆ ಲೈಕ್ ಮೈಂಡೆಡ್ ಅಂತೀರಿ ಯೋಗಿ? ಸಮಾನ ಮನಸ್ಕರು ಅಂತ. ಅಂದ್ರೆ ಅವ್ರ ಬಣ ಏನಿಲ್ಲ ಇಲ್ಲಿ. ಫುಡ್ ಬಗ್ಗೆ ಅಲ್ಲ ಡಿನ್ನರ್ ಅಂದ್ರೆ, ಬ್ರೇಕ್ಫಾಸ್ಟ್ ಬಗ್ಗೆ ಅಂದ್ರು ಬ್ರೇಕ್ಫಾಸ್ಟ್ ಅಂದ್ರು ಫುಡ್ ಬಗ್ಗೆ ಅಲ್ಲ, ಲಂಚ್ ಅಂದ್ರು ಫುಡ್ ಬಗ್ಗೆ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಓನ್ಲಿ ಪ್ರೆಷರ್ ಬಿಲ್ಡಿಂಗ್ ಟ್ಯಾಕ್ಟಿಕ್ಸ್. ಈ ಮೀಟಿಂಗ್ ಲೈಟ್ ಮೈಂಡೆಡ್ ಅಂದ್ರೆ ಸಮಾನ ಮನಸ್ಕರು ಮತ್ತೇನಿಲ್ಲ ಅಂದ್ರೆ, ಸಮಾನ ಮನಸ್ಕರ ಅನ್ನೋದೇ ಒಂದು ಬಣ ಅಲ್ವಾ? ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಅಲ್ವಾ? ಅದೇ ತಾನೇ ಬಣ ರಾಜಕೀಯ. ಕರೆಕ್ಟ್. ಅಂದ್ರೆ ಸಮಾನ ಮನಸ್ಕರು ಅಂತ ಹೇಳಿದ್ರೆ ನಾವು ಬಹಳಷ್ಟು ವಿಚಾರಗಳನ್ನ ತುಂಬಾ ಆರೋಗ್ಯಕರವಾಗಿ ಬಳಸ್ತಾ ಇರ್ತೀವಿ. ಆದ್ರೆ ಇಲ್ಲಿ ಹೈಕಮಾಂಡ್ ಸಂದೇಶ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಸದ್ಯಕ್ಕಂತೂ ಬೇಡ, ಯಾರು ಮುಖ್ಯಮಂತ್ರಿ ಆದ್ರೇನು, ಸದ್ಯಕ್ಕೆ ಸ್ಟೇಬಲ್ ಗವರ್ಮೆಂಟ್ ಇದೆ. ಈಗ ದೇಶದಲ್ಲಿ ಎಷ್ಟು 3 ಕಡೆ ಇದೆಯಾ ಕಾಂಗ್ರೆಸ್? 100%. ಕಾಂಗ್ರೆಸ್ ಅಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಹಿಂಗಿದೆ. ಅವ್ರು ಯಾಕೆ ಮುಂದಿನ ದಿನಗಳಲ್ಲಿ ಮೊದಲೇ ಇಂಥ ಅತಂತ್ರ ಸ್ಥಿತಿಯಲ್ಲಿರುವಾಗ ಇಲ್ಲಿ ಯಾಕೆ ಹೆಚ್ಚು ಕಮ್ಮಿ ಮಾಡೋಕ್ ನೋಡ್ತಾರೆ? ಹಂಗಾಗಿ ಅವ್ರ ಇಂಟ್ರೆಸ್ಟ್ ಇಲ್ಲ. ಹೌದಾ? ಆದ್ರೆ ಇಲ್ಲಿ ಏನ್ ಬೇಕಾಗಿದೆ, ಈ ಡಿನ್ನರ್ ಪಾಲಿಟಿಕ್ಸ್ ಗಳ ಮೂಲಕ ಏನ್ ಮಾಡ್ತಿದ್ದಾರೆ, ಒಂದು ನಂಬರ್ ಟೆಸ್ಟ್ ನಡೆಯುತ್ತೆ, ಯಾರೆಲ್ಲ ನಮ್ ಜೊತೆಗಿದ್ದಾರೆ ಅಂತ ನೋಡ್ತಾರೆ. 2 ಬಣದವ್ರು ಇರ್ಬೋದು. ಇನ್ನೊಂದೇನ್ ನಡೆಯುತ್ತೆ, ಶಾಸಕರ ನಿಷ್ಠೆ ಗೊತ್ತಾಗತ್ತೆ, ಲಾಯಲ್ಟಿ. ಇನ್ನೊಂದು ಪ್ರೆಷರ್ ಬಿಲ್ಡಿಂಗ್, ಹೈಕಮಾಂಡ್ ಗೆ ಸಂದೇಶ ರವಾನೆ ಮಾಡೋದು. ಇಷ್ಟನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಹಿಂಗಿರುವಾಗ ಸಿದ್ದರಾಮಯ್ಯನವರು, ಅವ್ರಿಗಂತೂ ಸುತಾರಾಮ್ ಇಷ್ಟ ಇಲ್ಲ ಸೀಟ್ ಬಿಟ್ಕೊಡಕ್ಕೆ, ಅದಂತೂ ಸ್ಪಷ್ಟ. ಆಮೇಲೆ ಅವರಿಗೆ ಬೆಂಬಲವಾಗಿ ಅನೇಕರು ಇದ್ದಾರೆ ಈಗಾಗಲೇ. ಯಾರು ಅನೇಕರು ಅಂದ್ರೆ ಬರೀ ಶಾಸಕರು, ಸಚಿವರು ಅಷ್ಟೇ ಅಲ್ಲ, ಸಮುದಾಯಗಳಿದ್ದಾವೆ, ಸಮಾಜದ ಒಪ್ಪಿಗೆ ಇದೆ, ಮತ್ತು ಅಹಿಂದ ನಾಯಕರು ಅನ್ನೋ ಪಟ್ಟ ಇದೆ, ಮತ್ತು ಮಾಸ್ ಲೀಡರ್ಶಿಪ್ ಅನ್ನುವ ಒಂದು ಹಣೆ ಪಟ್ಟಿ ಅವ್ರಿಗೆ ಯಾವಾಗ್ಲೂ ಬಂದಿರೋದ್ರಿಂದ ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದಾರೆ, ಜನಪರ ಯೋಜನೆಗಳು ಜನರಿಗೆ ತಲುಪ್ತಾ ಇದ್ದಾವೆ ಅಂತ ಇರುವಾಗ ಸಿದ್ದರಾಮಯ್ಯ ಅವ್ರನ್ನ ಬದಲಿಸ್ಬೇಕಾ ಅನ್ನೋ ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ಅದ್ರ ಅವಶ್ಯಕತೆ ಇಲ್ಲ ಅನ್ನೋದು ಇದೆ. ನಮ್ಮಲ್ಲಿ ಈಗ ಅವ್ರೇನ್ ಹೇಳ್ತಿದ್ದಾರೆ, ನಾನೇ 5 ವರ್ಷ ಸಿಎಂ ಅಂತ ಹೇಳೋದ್ರ ಮೂಲಕ ಡೈರೆಕ್ಟ್ ಆಗಿ ಶಿವಕುಮಾರ್ಗೆ ನೋ ಅಂತ ಹೇಳ್ತಾ ಇಲ್ಲ, ದೆಹಲಿ ನನ್ನ ಜೊತೆಗಿದೆ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಾರೆ ಅನ್ನೋದು ಇದರ ಸ್ಪಷ್ಟ ಸಂದೇಶ ಅಂತ ನನ್ನ ಅನಿಸಿಕೆ. ಇಲ್ಲ, ಖಂಡಿತ ಅಲ್ಲ. ಸಿದ್ದರಾಮಯ್ಯ ಅವರ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದ್ರೆ ಸೀಟು ಹಂಚಿಕೆ ಗೊಂದಲ ಸಿದ್ದರಾಮಯ್ಯ ಅವ್ರಿಗೆ ಇಲ್ಲ. ಅಬ್ಸಲ್ಯೂಟ್ಲಿ ಇಲ್ಲ. ಕರೆಕ್ಟ್. ಇದು ಗೊಂದಲ ಇರೋದು ಶಾಸಕರುಗಳಿಗೆ, ಕಾರ್ಯಕರ್ತರುಗಳಿಗೆ, ಒಂದಷ್ಟು ಮಾಧ್ಯಮದವ್ರಿಗೆ. ಕಾರಣ ಇದು ಮಾಧ್ಯಮ ಸೃಷ್ಟಿ ಅಲ್ಲ, ಶಾಸಕರುಗಳೇ ಮಾತಾಡ್ತಾ ಇರೋದು. ಸಿದ್ದರಾಮಯ್ಯ ಅವ್ರಿಗೆ ಆಟನೇ ಆಡ್ತಾ ಇಲ್ಲ. ಆದ್ರೆ ಆಟ ಆಡ್ತಿರೋದು ಡಿ.ಕೆ. ಶಿವಕುಮಾರ್ ಅವರು. ದೇವಸ್ಥಾನಗಳ ವಿಸಿಟ್ ನಿಮ್ಗೆ ಕೇಳ್ಬೇಕು, ಒಪ್ಪಂದ ನಮ್ಮಿಬ್ರು ಮಧ್ಯೆ ಒಪ್ಪಂದ ಆಗಿದೆ ಹೇಳಿ, ವಾಪಸ್ ಕೇಳಿ. ಅಂದ್ರೆ ಏನ್ ಅನ್ಕೊಂಡೆ, ಈಗ ಸಿದ್ದರಾಮಯ್ಯನವರು ಆ ಮೂಲಕ ಮೆಸೇಜ್ ಕೊಡ್ತಾ ಇದ್ದಾರೆ. ಹೌದಾ, ನಾನೇ ಸಿಎಂ ಅಂತ ಹೇಳೋ ಮೂಲಕ ಅವ್ರಿಗೆ ನೋ ಅಂತ ಡೈರೆಕ್ಟ್ ಆಗಿ ಹೇಳೋ ಬದಲು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಯಾವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ಒಪ್ಪಂದದ ಬಗ್ಗೆ ಮಾತನಾಡಿಲ್ಲ. ಆದ್ರೆ ಸದ್ಯದ ಸುದ್ದಿ ನೀವು ನೋಡಿದ್ರಿ, ಅಂದ್ರೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಕರೆಕ್ಟ್. ವಾಟ್ ಡಸ್ ಇಟ್ ಮೀನ್? ದೇವಿ ನನ್ನ ಇಷ್ಟಾರ್ಥವನ್ನ ಈಡೇರಿಸಿದ್ದಾಳೆ ಅಂತ ಹೇಳ್ತಿದ್ದಾರೆ. ಅದು ಕೌಟುಂಬಿಕ. ಕರೆಕ್ಟ್. ಈಗ ಅಲ್ಲ, ಹೌದು, ಪರ್ಸನಲ್ ಅಂತ ಅಂದ್ಕೊಳ್ತೀವಿ, ಆದ್ರೆ ಅದು ಪರ್ಸನಲ್ ಆಗಿಲ್ವೇ?
ಹಂಗ ಅನ್ಸುತ್ತಾ? ಅಲ್ಲ, ನಂಗೆ ಗೊತ್ತಿಲ್ಲ. ಅವ್ರ ಪರ್ಸನಲ್ ಅಂದ್ರೆ ಎಲ್ಲವೂ ನಂಬ್ತಾರೆ. ಈಗ ರಾಜ್ಯದ ಜನತೆಯ ಉದ್ಧಾರಕ್ಕಾಗಿ ನಾನು ಹೋಮ ಹವನ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ? ಅದನ್ನ ಒಪ್ಕೊಳ್ತೀರಾ? ಕರೆಕ್ಟ್. ಅಲ್ಲಲ್ಲ, ಹೋಮ ಹವನ ಮಾಡಿಸ್ತಾರೆ ಅಲ್ಲ, ಅದನ್ನ ನಾವು ಹೆಂಗ್ ಅಂದ್ಕೊಳ್ತೀರಾ? ರಾಜ್ಯದ ಜನತೆಗೆ ಮಾಡ್ತಿದ್ದಾರೆ ಇವರು, ತಮ್ಮ ಸೀಟಿಗಾಗಿ ಪದವಿಗಾಗಿ ಅಲ್ಲ ಅಂತ ಹೆಂಗ್, ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ? ಹೇಳ್ಬೇಕು. ಖಂಡಿತವಾಗ್ಲು ಇರ್ಬೋದು, ಹೇಳ್ಲಿಕ್ಕೆ ಆಗಲ್ಲ. ಯಾವ್ದೋ ಒಂದು ಮುನ್ಸೂಚನೆ ಸಿಕ್ಕಿರ್ಬೋದು, ಖುಷಿಯಾಗಿ ಅಧಿವೇಶನ ಮುಗ್ದಿರ್ಬೋದು. ಇಲ್ಲಿ ಅದು ಅಧಿಕೃತವಾಗಿ ಅನೌನ್ಸ್ ಮಾಡುವ ಸನ್ನಿವೇಶ ಅಲ್ಲದೆ ಇರಬಹುದು. ಅವ್ರು ಅನ್ಕೊಂಡಿರೋದು ಆಗಿರ್ಲೂಬಹುದು. ಆದ್ರೆ ಸಿದ್ದರಾಮಯ್ಯ ಅವರ ಕಾನ್ಫಿಡೆನ್ಸ್, ಡಿ.ಕೆ. ಶಿವಕುಮಾರ್ ಅವರ ವಿಶ್ವಾಸ ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಇಬ್ಬರು ಕೂಡ ಒಬ್ಬರಿಗಿಂತ ಒಬ್ಬರು ಜಗಮುಂಡರು. ನೀವು ಡಿ.ಕೆ. ಶಿವಕುಮಾರ್ ಬಂಟತನ ಇದೆಯಾ, ಸಿದ್ದರಾಮಯ್ಯ ಅದು ಮೀರಿದ್ದಿದೆ. ಸಿದ್ದರಾಮಯ್ಯ ಜೋರ, ಡಿ.ಕೆ. ಶಿವಕುಮಾರ್ ಅದನ್ನ ಮೀರಿದ್ದಿದೆ. ಡಿ.ಕೆ. ಶಿವಕುಮಾರ್ ಅವರ ಮಾತು, ಸಿದ್ದರಾಮಯ್ಯ ಅವರ ಮೌನ ಎರಡು ಕೂಡ ಡೇಂಜರ್. ಆದರೆ ಅಧಿವೇಶನದ ಕೊನೆ ದಿನ, ಆರಂಭದಲ್ಲಿ ಹೇಳಲಿಲ್ಲ, ಅಧಿವೇಶನದ ಕೊನೆ ದಿನ ಆಟ ಮುಗೀತು, ನಾನೇ ಸಿಎಂ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಬಿಜೆಪಿಗರಿಗೆ ಅದು ಪ್ರತಿಪಕ್ಷದವರಿಗೆ ಕೊಟ್ಟಿರುವಂತಹ ಉತ್ತರನೋ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ಟಿರುವಂತ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಇವತ್ತು ಇರ್ಲಿಲ್ಲ, ಇವತ್ತು ದೇವಸ್ಥಾನಗಳ ವಿಸಿಟ್ ಅಲ್ಲಿ ಇದ್ದಾರೆ. ಹೀಗಾಗಿ ಕಾದು ನೋಡ್ಬೇಕು. ಸದ್ಯಕ್ಕಂತೂ ಒಟ್ಟಾರೆ ರಾಘವ್, ನನಗನ್ಸೋದು ಬೆಳಗಾವಿ ಅಧಿವೇಶನದ ಅತಿ ದೊಡ್ಡ ಚರ್ಚೆ ಸಿಎಂ ಚೇಂಜ್ ಆಗತ್ತಾ ಆಗಲ್ವಾ? ಇಲ್ಲ, ಐ ವುಡ್ ಲೈಕ್ ಟು ಆಸ್ಕ್ ಒನ್ ಮೋರ್ ಕ್ವೆಶ್ಚನ್. ಏನಂದ್ರೆ, ಈಗ ನಾವೀಗ ಬರೀ ಇದೊಂಥರ ಕೆಟ್ಟ ಮನರಂಜನೆಗೆ ಸಾಕ್ಷಿ ಆಗ್ತಿದ್ದೀವಿ ಅನ್ನೋ ತರ ಫೀಲ್ ಬರ್ತಾ ಇದೆ ನಂಗೆ. ರಾಜ್ಯದ ಜನತೆಯ ಯಾವ ಉದ್ಧಾರದ ಲಕ್ಷಣಗಳು ಇಲ್ಲ, ಕಾಣ್ತಾ ಇಲ್ಲ. ಈ ಅಧಿವೇಶನಗಳು ಕಾಟಾಚಾರಕ್ಕೆ ಆಗ್ತಾ ಇದಾವೆ. ಯಾಕಂದ್ರೆ ಬಹುಶಃ ದ್ವೇಷದ ವಿಧೇಯಕ, ಅದೊಂದು ದ್ವೇಷ ಭಾಷಣ ವಿಧೇಯಕ ಒಂದು ಮಂಡನೆ ಮಾಡಿದ್ರು ಅನ್ನೋದು ಬಿಟ್ರೆ ಬೇರೆ ಅಂಥದ್ದು ಯಾವ್ದು ಕಾಣಿಸ್ತಾ ಇಲ್ಲ. ಹೊಸ ಪ್ಯಾಕೇಜ್ಗಳಾಗ್ಲಿ ಅಂಥದ್ದೇನು ಉತ್ತರ ಕರ್ನಾಟಕಕ್ಕೆ ಬಹಳ ಖುಷಿ ಪಡುವಂತ ವಿಚಾರ ಅಂತದ್ದು ಯಾವ್ದು ಇಲ್ಲ. ಸೊ ಓಕೆ, ಲೆಟ್ ಇಟ್ ಬಿ. ಈಗೇನೀಗ ಸದ್ಯಕ್ಕಿರೋದು ಕುರ್ಚಿ ಕಾದಾಟ ಅಂತೇಳಿ ಬಿಜೆಪಿ ಜೆಡಿಎಸ್ ಇದನ್ನ ಹೆಂಗ್ ಬಳಸ್ಕೋಬಹುದು? ಅವ್ರಿಗೆ ಹೆಂಗ್ ಸ್ಟ್ರೆಂಥನ್ ಮಾಡ್ಕೊಳ್ಬಹುದು? ಸಭಾಧ್ಯಕ್ಷರಾದಂತ ಯುಟಿ ಖಾದರ್ ಅವ್ರ ಒಂದ್ ಮಾತನ್ನ ಹೇಳಿದ್ರು, ನಿಮಗೆ ಯಾಕ್ರಿ ಅದು ಸುನಿಲ್ ಕುಮಾರ್ ಅವರದೇ ಭಾಗ, ಕಾರ್ಕಳದ ಶಾಸಕರು, ಮಾಜಿ ಸಚಿವರು, ಅವ್ರು ಏನಾರು ಮಾಡ್ಕತ್ತಾರ ಬಿಡಿ, ಪಕ್ಷಾತೀತವಾಗಿ ಸಭಾಧ್ಯಕ್ಷರು ಮಾತಾಡಿದಾರೆ ಆ ಕೆಲಸವನ್ನ, ನಿಮ್ಗೆ ಯಾಕದು? ಮಾಧ್ಯಮದವ್ರಿಗೂ ಇದೇ ಪ್ರಶ್ನೆ ಮೂಡುತ್ತೆ, ಸಹಜ. ಯಾರಾದ್ರೆ ಏನು, ಆದ್ರೆ ಅದಕ್ಕೆ ಆಹಾರವಂತೆ ಸಿದ್ದರಾಮಯ್ಯ ಬಣದಲ್ಲೂ ಅಥವಾ ಸಿದ್ದರಾಮಯ್ಯ ಫಾಲೋವರ್ಸ್ ಅಥವಾ ಡಿ.ಕೆ. ಶಿವಕುಮಾರ್ ಫಾಲೋವರ್ಸ್ ಕೂಡ ಮಾತಾಡ್ತಿದ್ರು. ಎಲ್ಲಕ್ಕೂ ಒಂದು ತೆರೆ ಎಳೆಯೋ ಪ್ರಯತ್ನವನ್ನ ಮಾಡಿದರೆ ತಾತ್ಕಾಲಿಕವಾಗಿ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ 5 ವರ್ಷ ಮುಂದುವರಿತಾರೆ, ಕಂಪ್ಲೀಟ್ ಮಾಡ್ತಾರೆ ಅನ್ನೋದು 100ಕ್ಕೆ 100 ಕಷ್ಟ. ಇನ್ನೊಂದ್ಸರಿ ಹೇಳಿ. 5 ವರ್ಷವನ್ನ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಅನ್ನೋದು 100ಕ್ಕೆ 100% ಅಂತ ಹೇಳಕ್ ಆಗಲ್ಲ. ಬದಲಾವಣೆ ಆಗಬಹುದು ಅಂತ. ಓಕೆ, ಈ ಟರ್ಮ್ ನನ್ನ ಅನಿಸಿಕೆ ಬಿಜೆಪಿ ಜೆಡಿಎಸ್ಗೂ ಖಂಡಿತವಾಗ್ಲೂ ಕೆಲಸ ಇದ್ದೇ ಇರುತ್ತೆ. ಯಾಕಂದ್ರೆ ಅವರ ಏನು ದೊಡ್ಡ ಮಟ್ಟದ ನಾಯಕರು ಹೈಕಮಾಂಡ್ ಸುಮ್ನೆ ಕುತ್ಕೊಳ್ಳಲ್ಲ, ಹೆಂಗಾರು ಬಳಸ್ಕೊಳ್ಬೇಕಲ್ಲ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಯಾವ ರೀತಿ ಪೋರ್ಟ್ರೇ ಮಾಡ್ತಾರೆ ನನಗೆ ಅನಿಸ್ತಾ ಇರೋದು ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿನಾಗ ಮುಂದುವರ್ಸ್ಲಿಲ್ಲ ಅಂದ್ರೆ, ನೋಡ್ರಿ, ತುಂಬಾ ಚೆನ್ನಾಗಿ ದುಡಿದವ್ರನ್ನೂ ಕೂಡ ಅವ್ರು ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಒಕ್ಕಲಿಗ ಸಮುದಾಯವನ್ನು ಎತ್ತಿಕಟ್ಟುವಂತ ಒಂದು ಕೆಲಸವನ್ನು ಕೂಡ ಜೆಡಿಎಸ್ ಮಾಡಬಹುದು. ಬಟ್ ಹೌದು, 100% ಮಾಡಬಹುದು. ಇಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿ ಡಿ.ಕೆ. ಶಿವಕುಮಾರ್ ಒಂದ್ ವೇಳೆ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಇಲ್ಲ ರಾಘವ್, ಒಂದು ಮಾತು ಹೇಳಿಬಿಡ್ತೀನಿ. ಸಾಕಷ್ಟು ಶಾಸಕರು ಸಿದ್ದರಾಮಯ್ಯ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರುವಂತ ನಾಯಕರುಗಳು ಹೇಳೋ ಪ್ರಕಾರ, ಒಂದು ವೇಳೆ ಮಾತು ಕೊಟ್ಟಿದ್ದು ನಿಜವೇ ಆಗಿದ್ದಲ್ಲಿ ಸಿದ್ದರಾಮಯ್ಯ ಅವ್ರು ಬಿಟ್ಟು ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ಮಾತಿಗೆ ತಪ್ಪಲ್ಲ, ಒಂದ್ ವಾಟ್ ಗ್ರೌಂಡ್ಸ್ ನಾವು ಮಾತಾಡ್ತಾ ಇದೀವಿ. ಈಗ ಒಪ್ಪಿಗೆ ಕೊಟ್ಟಿಲ್ವಾ ಹಿಂಗ್ ಗೊತ್ತಾಗ್ತಾ ಇದೆ ನಮ್ಗೆ. ಅದು ನಮ್ಮಿಬ್ರು ಪರ್ಸನಲ್ ಅಲ್ಲ, ಈಗ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಯ್ತು ಅನ್ಕೊಳ್ಳಿ. ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ, ಸರಿ, ಆಗಿದ್ದೇ ನಿಜವಾಗಿದ್ದಲ್ಲಿ ಅದನ್ನ ನೀವು ಬೇರೆ ಕಡೆ ಹೇಳೋಂಗಿಲ್ಲ, ಸೀಕ್ರೆಟ್ ನ ನಾನು ಹೇಳೋಂಗಿಲ್ಲ. ಅದು ನಮ್ಮಿಬ್ಬರಿಗೆ. ರಾಜಕೀಯ ಅಂತ ಬಂದ್ರೆ ಅದು ಬರೀ ಜನರ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ. ಆದ್ರೆ ರಾಜಕಾರಣಿಗಳ ನಡುವೆ ಅಂತ ಬಂದಾಗ ಒಂದು ಒಪ್ಪಂದ ಅದು ಲಿಖಿತವಾಗಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಅದು ಹಿಂಗೆ ಈಗ ನಾನೇ ಸಿಎಂ ಅಂತ ಹೇಳ್ತಿದಾರಲ್ಲ, ಅದು ಕಾನೂನು ಘೋಷಣೆ ಅಲ್ಲ, ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಹೌದಾ? ಇದು ಆರಂಭದಲ್ಲಿ ಗ್ಯಾರಂಟಿ ಸರ್ಕಾರ, 2.5 ವರ್ಷ ಆದ್ಮೇಲೆ ಕುರ್ಚಿ ಕಿತ್ತಾಟದ ಸರ್ಕಾರ, ಇವಾಗ ನಾನೇ 5 ವರ್ಷ ಸಿಎಂ ಅನ್ನೋ ಸರ್ಕಾರ, ಇನ್ನೊಂದ್ ಕಡೆ ದೇವರ ಆಶೀರ್ವಾದ ನನಗಿದೆ ಅನ್ನುವಂತ ಸರ್ಕಾರ. ಇವೆಲ್ಲದರ ನಡುವೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಹೋಗ್ತಾ ಇಲ್ಲ. ಪ್ರಶ್ನೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗರಂ ಆಯ್ತಾರೆ. ಫ್ರೀ ಬಸ್, ಕರೆಂಟ್ ಬಿಲ್ ಕೂಡ ಗೃಹ ಜ್ಯೋತಿ ಏನಿದೆ
ಸುಮ್ನೆ ಫ್ರೀ ಅಂದ್ರು. ಅದ್ ಹೆಂಗ್ ಬರ್ಬೇಕು 2 ತಿಂಗಳಿಗೆ 3 ತಿಂಗಳು ಅದ್ರ ಪಾಡಿಗೆ ಬರ್ತಾ ಇದೆ. ಕರೆಕ್ಟ್. ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದಾರೋ ಬಿಟ್ಟಿದಾರೋ. ಆದ್ರೆ ಈ ಬಾರಿಯ ಸಂಪೂರ್ಣ ಬೆಳಗಾವಿ ಅಧಿವೇಶನ ನಂಬಿಕೆ ಉಳಿಸಿಲ್ಲ ಅಂದ್ರೆ ಇನ್ 2 ವರ್ಷ 25 ಮುಗಿದೋಯ್ತು. ನೆಕ್ಸ್ಟ್ ಇಯರ್ ಎಂಡ್ ಇಷ್ಟೊತ್ತಿಗೆ ಈ 2026 ಬೆಳಗಾವಿ ಅಧಿವೇಶನ ಮುಗಿಯೋತ್ತಿಗೆ ಎಲೆಕ್ಷನ್ ಹೀಟ್ ಶುರು ಆಗತ್ತೆ. ಜನ ಬದಲಾಯಿಸ್ತಾರೆ. ಆದ್ರೆ ಮಾತು ಮತ್ತು ಮೌನ. ನೀವು ಸಿದ್ದರಾಮಯ್ಯ ಅವರು ಸೈಲೆಂಟ್ ನಂಬಕ್ಕಾಗಲ್ಲ. ಹಂಗನ್ಬಿಟ್ಟು DK ಶಿವಕುಮಾರ್ ಇವಾಗ ಕಾನ್ಫಿಡೆನ್ಸ್ ಆಗೇ ಇದ್ದಾರೆ. ಇನ್ನೂ ಏನೋ ಒಂದು ಚರ್ಚೆ ಆಗಿರಬಹುದು, ಒಂದ್ ವೇಳೆ ಬಜೆಟ್ ನಂತರದಲ್ಲಿ ಇರ್ಬೋದು. ಯಾಕಂದ್ರೆ ಇವಾಗ ಹೇಳಕ್ ಆಗಲ್ಲ. ಆಸ್ ಎ CM ಆಗಿ ನಾನು ಇಲ್ಲಪ್ಪ ಬಜೆಟ್ ಮಾಡಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ರೆಪ್ಯುಟೇಷನ್ ಪ್ರಶ್ನೆ. ಆಸ್ ಎ DCM ಆಗಿ ಅವರು ಇಲ್ಲ ನಾನು ಹಾಗೆ ಆಗ್ತೀನಿ ಅಂತ ಹೇಳಕ್ ಆಗಲ್ಲ. ಓಕೆ, ಇಫ್ ಸಿದ್ದರಾಮಯ್ಯ ವಿಲ್ ಬಿ ಕಂಟಿನ್ಯೂಡ್ ಆಸ್ CM, ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರೆದ್ರೆ DK ಶಿವಕುಮಾರ್ ಅವರ ಮುಂದಿನ ನಡೆ ಯಾವ ರೀತಿ ಇರ್ಬೋದು ಅಂತ ನಾವು ವಿಶ್ಲೇಷಣೆ ಮಾಡಬೇಕು ಅಂತ. ಖಂಡಿತವಾಗ್ಲು ಬೆಂಗಳೂರು ಗ್ರಾಮಾಂತರ ಚುನಾವಣೆ ಸೋತಂತ DK ಸುರೇಶ್ ಅವರು ಎಷ್ಟು ಸೈಲೆಂಟ್ ಆಗಿ ಆರಾಮಾಗಿ ಮುಂದಿನ ನಡೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೊರತು ಎಲ್ಲೂ ವಿಚಲಿತರಾಗಲಿಲ್ಲ. ಹೌದು, ಅದೇ ರೀತಿ DK ಸುರೇಶ್ಗೆ ಅದೇ ಅಧಿಕಾರದ ಹುಚ್ಚಿದ್ದಿದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆ ಕಣ್ಣು ಮುಚ್ಕೊಂಡು ನಿಂತ್ಕತ್ತಿದ್ರು, ಯೋಗೇಶ್ವರ್ ಬದಲು ಗೆದ್ದು ಬರ್ತಾ ಇದ್ರು. ಮ್ಯಾಟ್ರೇ ಅಲ್ಲ ವಿಧಾನಸೌಧಕ್ಕೆ ಬರೋದು. ಅದೇ ರೀತಿ DK ಶಿವಕುಮಾರ್ ಕೂಡ ಯಾವ್ದೇ ರೀತಿ ಜೈಲ್ಗೆ ಆಗ್ತಾಗ್ರೆ ತಲೆ ಕೆಡ್ಸ್ಕೊಳ್ಳಿಲ್ಲ ರೀ, ತಲೆನ್ನೇ ಕೆಡ್ಸ್ಕೊಳ್ಳಲ್ಲ. ಪಕ್ಷ ನಿಷ್ಠೆ ಇದೆ, ಇರುತ್ತೆ. ಅವ್ರು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮೋಸ್ಟ್ಲಿ ಮುಂದಿನ ಹಂತದಲ್ಲಿ ಅವರು ತಮ್ಮ ನಡೆಯನ್ನ ಪ್ರದರ್ಶನ ಮಾಡಬಹುದು. ಅವ್ರು ಮತ್ತಷ್ಟು ಪಕ್ಷ ಬಲವರ್ಧನೆಗೆ ಅವ್ರ ಹೆಸರುವಾಸಿ ಸಂಘಟಕರು ಮತ್ತು ಕಾರ್ಯಕರ್ತರ ನಿಯಂತ್ರಣ ಮಾಡುವಂತ ಒಂದು ಜವಾಬ್ದಾರಿಯನ್ನು ಕೂಡ ಅವ್ರು ನಿಭಾಯಿಸಿಕೊಂಡು ತಾಳ್ಮೆಯಿಂದ ಅವರು ಲಾಂಗ್ ಗೇಮ್ ಮಾಡಬಹುದು ಅಂತ ಅನ್ಸುತ್ತೆ. ಆದ್ರೆ ಇದೆಲ್ಲವೂ ಕೂಡ ಇಫ್ಸ್ ಅಂಡ್ ಬಟ್ಸ್ ಮೇಲೆ ನಿಂತಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಒಟ್ಟಾರೆ ವೀಕ್ಷಕರೇ, ಬೆಳಗಾವಿ ಅಧಿವೇಶನ ಈ ಬಾರಿ ಸಂಪೂರ್ಣವಾಗಿ ಅಂತೆ ಕಂತೆಗಳ ಸಂತೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.